ನಿಮಗೆ ಈ ಭೃಂಗರಾಜ್ ಏರ್ ಆಯಿಲ್ ಯೂಸ್ ಮಾಡೋದ್ರಿಂದ ಇವಾಗಿನ ಜನ್ರೇಷನಲ್ಲಿ ತುಂಬ ಜನಕ್ಕೆ ಬಿಳಿ ಕೂದಲಾಗಿರುತ್ತೆ ಮತ್ತು ಏರ್ ಫಾಲ್ ಆಗ್ತಾ ಇರುತ್ತೆ, ಕೂದಲು ಉದುರುತ್ತಾ ಇರುತ್ತೆ. ಆ ಸಮಸ್ಯೆಗೆಲ್ಲ ಪರಿಹಾರ ಅಂದರೆ ಈ ಆಯಿಲ್ ಅಂತಲೇ ಹೇಳ್ಬೋದು. ಇದು ಹಚ್ಚೋದ್ರಿಂದ ನಿಮಗೆ ಬಿಳಿ ಕೂದಲು ಬರೋದನ್ನ ತಡೆಗಟ್ಟುತ್ತೆ ಮತ್ತು ಏರ್ ಕಪ್ಪಾಗುತ್ತೆ ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ತಲೆ ಕಡಿತಾ ಇದ್ದರೆ ಅದೂ ಕಡಿಮೆ ಆಗುತ್ತೆ ನಿಮಗೆ. ಮತ್ತು ತಲೆ ಇಚ್ಚಿಂಗ್ ಇದ್ದರೆ ಅದು ಕಡಿಮೆ ಆಗುತ್ತೆ, ಹೊಸ ಏರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯೂಸ್ ಮಾಡೋದ್ರಿಂದ ಯಾರಿಗಾದ್ರೂ ಬೇಕಂದರೆ ಆರ್ಡರ್ ಕೊಡ್ಬೋದು. ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ರಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ಈ ವ್ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ತುಂಬ ಆರ್ಡರ್ಸ್ ಬರ್ತಾಯಿತ್ತು ಋಷಿಕಾ ಏರ್ ಗ್ರೋತ್ ಆಯಿಲ್ಗೆ ರೆಡಿ ಮಾಡ್ಬೇಕಂತಂದೇಳಿ ಚೆಕ್ ಮಾಡಿದಾಗ ಒಂದು ಐಟಮ್ ಮಿಸ್ ಆಗಿತ್ತು. ಅದೇನಪ್ಪ ಅಂದರೆ ಭೃಂಗರಾಜ್ ಗಿಡ, ಕೇಶರಾಜ್ ಅಂತಲೇ ಹೇಳ್ಬೋದು. ಅದು ಖಾಲಿ ಆಗಿತ್ತು. ಸೊ ಹಂಗಾಗಿ ತೊಗೊಂಡು ಬಂದಿದ್ದೀನಿ. ಭೃಂಗರಾಜ್ ಹೇಗಿರುತ್ತೆ ಅದನ್ನು ನಿಮಗೆ ಪರಿಚಯ ಮಾಡ್ತಿದ್ದೀನಿ. ಮತ್ತು ಅದು ಹಚ್ಚೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಮತ್ತು ಆಮೇಲೆ ಯಾಕೆ ನಮ್ಮ ಋಷಿಕಾ ಏರ್ ಗ್ರೋತ್ ಆಯಿಲು ಅಷ್ಟೊಂದು ಜನ ತೊಗೊತಾರೆ ಅನ್ನೋದಕ್ಕೆ, ಬೇಗ ಬೇಗ ಖಾಲಿ ಆಗಿಬಿಡುತ್ತೆ ನನ್ನ ಋಷಿಕಾ ಏರ್ ಗ್ರೋತ್ ಆಯಿಲ್ ಅಂತಲೇ ಹೇಳ್ಬೋದು. ನೀವು ಇಷ್ಟು ವರ್ಷ ನೋಡಿದ್ದೀರ, ಒಂದು ವರ್ಷ ಆಗ್ತಾ ಬಂತು ನಾನು ಆಯಿಲ್ ಸೇಲ್ ಮಾಡೋದಕ್ಕೆ. ಎಷ್ಟು ಬೇಗ ಬೇಗ ಆಯಿಲ್ ಖಾಲಿ ಆಗಿಬಿಡುತ್ತೆ. ಫ್ರೆಶ್ ಆಗಿ ನಾನು 10 ಲೀಟ್ರೆಲ್ಲ ಮಾಡ್ತೀನಿ. ಸೊ ಹಂಗಾಗಿ ಇವತ್ತು ಆಯಿಲ್ ರೆಡಿ ಮಾಡಬೇಕಂತಂದೇಳಿ ನೋಡಿದಾಗ ಅದು ಇರಲಿಲ್ಲ. ಹಾಗಾಗಿ ನಾನು ಮತ್ತು ನಮ್ಮ ಯಜಮಾನರು ಮತ್ತು ನನ್ನ ಟ್ವಿನ್ ಬೇಬಸಲ್ಲಿ ಒಂದು ಚಿಕ್ಕ ಮಗು ಋಷಿಕಾ ಇದ್ದಾಳಲ್ವ, ಅವಳನ್ನು ಕರ್ಕೊಂಡು ಹೋಗಿದ್ದೆ. ಎಷ್ಟು ಸಿಕ್ಕಿದೆ ಭೃಂಗರಾಜ್ ಗಿಡ ಅಂತಂದೇಳಿ ತೋರಿಸ್ತೀನಿ, ನೀವು ನೋಡ್ಬೋದು. ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಬಿಸ್ನೆಸ್ಸಿಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಬನ್ನಿ, ತೋರಿಸ್ಬಿಡ್ತೀನಿ ಹೇಗಿದೆ, ಏನು ಯಾವ ಥರ ಅದು ಬೆನಿಫಿಟ್ ಇದೆ ಅದರಿಂದ ಅನ್ನೋದನ್ನು ತೋರಿಸ್ತೀನಿ. ಓಕೆ, ಇದೆಲ್ಲ ಭೃಂಗರಾಜು ಗಿಡ. ಇದನ್ನು ನಾನು ಕ್ಲೀನ್ ಮಾಡಿ ತೊಳೆದು ಈ ಥರದ್ದಿರೋದೆಲ್ಲ ಕಟ್ ಮಾಡಿ ಹಾಕ್ತೀನಿ. ಎಷ್ಟೊಂದು ಭೃಂಗರಾಜು ಗಿಡ ತೊಗೊಂಡು ಬಂದಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು, ಎಷ್ಟೊಂದು ಸಿಕ್ಕಿದೆ. ಇದು ಜಾಸ್ತಿ ಹಳ್ಳಿಗಳಲ್ಲಿ ಸಿಗುತ್ತೆ ಈ ಗಿಡ ಬಂದು. ಈ ನೀರಿನ ಅಂಶಗಳು ಎಲ್ಲಿರುತ್ತೆ ಅಲ್ಲಿ ಮಾತ್ರ ಈ ಗಿಡ ಸಿಗೋದು. ನಿಮ್ಗೆ ಬೇಕಂದರೆ ಆನ್ಲೈನಲ್ಲೂ ಸಿಗುತ್ತೆ. ಇವಾಗೇನೆಂದರೆ ಸೊಪ್ಪು ಕ್ಲೀನ್ ಮಾಡಬೇಕು. ಒಬ್ಬಳೇ ಇರೋದ್ರಿಂದ ನಾನೇ ಮಾಡ್ಕೊತೀನಿ. ನಮ್ಮ ಯಜಮಾನರು ಡ್ಯೂಟಿಗೆ ಹೋಗಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಕ್ಯಾಮ್ರಾ ಸೆಟ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಬಂದು. ಇವಾಗ ಒಬ್ಬಳೇ ಕುಂತ್ಕೊಂಡು ಅದು ಬೇರುಗಳೆಲ್ಲ ಕಟ್ ಮಾಡಿ ಮತ್ತು ಎಲ್ಲ ಬಿಡಿಸೋಷ್ಟ್ರೊಳಗಡೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಟೈಮ್ ತೊಗೊಳುತ್ತೆ ನನ್ನ ಪ್ರಕಾರ. ಕ್ಯಾಮ್ರಾ ಕಾಣಿಸ್ತಿದೆಯಾ ಇಲ್ಲ ಅಂತ ನೋಡಿಕೊಂಡೆ, ಯಾಕಂದರೆ ಅದನ್ನು ಸ್ಟ್ಯಾಂಡ್ ಇಟ್ಟಿದ್ದೀನಿ, ಯಾರೂ ಇಲ್ವಲ್ಲ ನನಗೆ ವಿಡಿಯೋ ಮಾಡೋಕ್ಕೆ, ನಾನೇ ಸೆಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡೆ. ಅದು ಫುಲ್ ಲೈಟ್ ಆಗುತ್ತಲ್ವ, ಅದಕ್ಕೆ ಮೇಲುಗಡೆ ಮುಖ ಎತ್ತಿ ನೋಡೋಕ್ಕಾಗಲ್ಲ. ಹಾಗಾಗಿ ನನ್ನ ಸಾಮಾನ್ಯವಾಗಿ ನಾನು ಕ್ಯಾಮ್ರಾ ಇಟ್ಕೊಂಡೆ. ಇವಾಗ ಸರಿಯಾಗಿ ಕಾಣಿಸುತ್ತೆ ಅಂತಂದೇಳಿ. ತುಂಬ ಮಣ್ಣು ಬೇರು ಅದೇ ಸಿಕ್ಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು ಸೊಪ್ಪು. ಇಲ್ಲಿ ನೋಡೋಕೆ ಇಲ್ಲಿ ಸ್ವಲ್ಪ ನಿಮಗೆ ಕಾಣಿಸ್ಬೋದು, ಬಟ್ ನಾನು ಮುಂದೆ ಜಾಸ್ತಿನೇ ಇದೆ. ಒಂದೊಂದಾಗಿ ಬಿಡಿಸಿ ಎಲ್ಲ ಕಟ್ ಮಾಡಿಕೊಂಡು ಇದು ಮಾಡಬೇಕಲ್ವ, ಕಷ್ಟ. ಕೈಯಿಂದ ಕೀಳೋಕ್ಕಾಗಲ್ಲ, ಹಾಗಾಗಿ ನಾನು ಕತ್ರಿ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಮತ್ತು ನಾನು ಆ ಬೇರುಗಳನ್ನು ಬಿಸಾಕಲ್ಲ. ನಾನು ಮೊನ್ನೆ ಒಂದು ವ್ಲಾಗ್ ಮಾಡಿದ್ದೀನಿ ಅಲ್ವಾ, ಮಿನಿ ಕೈ ತೋಟ ಅಂತ ಮಾಡಿದ್ದೀನಿ. ನೀವು ಅದರಲ್ಲಿ ನೋಡ್ಬೋದು ಎಷ್ಟೊಂದು ಸೊಪ್ಪು ಭೃಂಗರಾಜ ಬೀಜಗಳು ಹಾಕ್ಬಿಟ್ಟು ಭೃಂಗರಾಜ ಸೊಪ್ಪು ಬೆಳೆಸಿರೋದು ಮತ್ತು ಬೇರುಗಳನ್ನು ಹಾಕ್ಬಿಟ್ಟು ಬೆಳೆಸಿರೋದು. ಹೀಗೆ ನಾನಂತೂ ವೇಸ್ಟ್ ಮಾಡೋಂಗಿಲ್ಲ. ಹೇಳ್ಬೇಕಂತಂದರೆ ಎಲ್ಲದೂ ಅನುಕೂಲ ಮಾಡ್ಕೊತೀನಿ. ಇವತ್ತು ಎಷ್ಟೊತ್ತನಾಗಲಿ ಬೇಗ ಬೇಗ ಮುಗಿಸ್ಬಿಡೋಣ, ಇವತ್ತಿನ ಕೆಲಸ ಎಲ್ಲ ಇದೆ ಆಗಲಿ ಅಂತಂದೇಳಿ ಅಂದ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಲ್ಪ ಇದೆ, ಅರ್ಧ ಆಗಿದೆ, ಇನ್ನೂ ಇಷ್ಟು ಇದೆ. ಅಲ್ಲಿ ಸ್ವಲ್ಪ ಕಾಣಿಸುತ್ತೆ, ಬಟ್ ಜಾಸ್ತಿನೇ ಇರೋದು. ನಿಮಗೆ ಸೊಪ್ಪು ಕಂಡು ಹಿಡಿಬೋದು ಅಂತ ಅನಿಸುತ್ತೆ ನೀವು, ಇದು ಭೃಂಗರಾಜ ಸೊಪ್ಪನ್ನ ಅಲ್ವಾ. ಸೊ ನೋಡಿ,
ಅಂತೂ ಕ್ಲೀನಿಂಗ್ ಇಷ್ಟ ಆಗಿದೆ. ಇಷ್ಟು ಮಾಡಿದ್ದೀನಿ ಇವಾಗ ಎಲ್ಲವುದು. ಇದೇನೆಂದರೆ ಒಣಗಿರೋದು ಇದು. ಸೊ ಹಂಗಾಗಿ ಏನು ತೊಂದರೆ ಇಲ್ಲ, ಇದೆಲ್ಲ ಹಾಕಿದ್ರೂ ಒಳ್ಳೆಯದು. ಇದೆಲ್ಲ ಒಣಗಿಸ್ಬೇಕಲ್ವ ಹೆಂಗಿದ್ರೂ. ಸೊ ಹಂಗೆ ಇದೆಲ್ಲ ಸ್ವಲ್ಪ ಏನಂದರೆ ವೇಸ್ಟೇಜ್, ಇಷ್ಟೂ ವೇಸ್ಟೇಜು. ಇದೆಲ್ಲ ಬರೀ ಬೇರುಗಳು, ಅದು ಇದು ಕಸ ಕಡ್ಡಿ ಈ ಥರದ್ದೆಲ್ಲ ಇರುತ್ತೆ, ಸೊಪ್ಪಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಇದೆಲ್ಲ ವೇಸ್ಟು. ಬಟ್ ಈ ಬೇರುಗಳೆಲ್ಲ ನಾನು ಏನು ಮಾಡ್ತೀನಿ ಅಂದರೆ, ನಾನು ಪಾಟಲ್ಲೆಲ್ಲ ಹಾಕ್ತೀನಿ, ಚಿಗುರ್ಕೊಳ್ಳುತ್ತೆ. ನಾನು ತೋರಿಸ್ತೀನಿ ನಿಮಗೆ ಚಿಗುರಿರೋದು ಪಾಟಲ್ಲಿ ಹಾಕಿರೋದನ್ನು, ನೀವು ನೋಡ್ಬೋದು. ಇನ್ನೊಂದಿಷ್ಟು ಇದೆ, ಇಷ್ಟು ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ತೊಳೆದು ಒಣಗಿಸ್ಬೇಕು ಇಷ್ಟನ್ನು ಸೊಪ್ಪು. ಇವಾಗ ಕ್ಲೀನ್ ಮಾಡಿದ್ದಾಯಿತು, ಅದಕ್ಕಾಗಿ ವಾಶ್ ಮಾಡೋಣ ಅಂತ. ಯಾಕಂದರೆ ತುಂಬ ಮಣ್ಣೆಲ್ಲ ಇರುತ್ತಲ್ವ, ಅದಕ್ಕೊಂದು 3-4 ಸರಿ ಆದರೂ ತೊಳಿಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮಣ್ಣು ಬರ್ತಾಯಿದೆ ಅಂತಂದೇಳಿ. ಅದಕ್ಕೊಂದು 3-4 ಸರಿ ತೊಳೆದ್ಬಿಟ್ಟು ಒಣಗಿಸಿ ಪೌಡ್ರ್ ಮಾಡಿ ಆಯಿಲಿಗೆ ಯೂಸ್ ಮಾಡ್ತೇನೆ ನಾನು. ಅದರಿಂದ ಕಪ್ಪು ಆಗುತ್ತೆ ಕೂದಲು, ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಇದು ಒಂದೇ ಐಟಮ್ ಅಲ್ಲ ಹಾಕೋದು, ನಾನು ಇನ್ನೂ ಮುಂತಾದ ಐಟಮ್ಗಳು ಹಾಕ್ತೀನಿ. ನೀವು ಹಳೆ ವೀಡಿಯೋ ನೋಡಿದರೆ ಅದರಲ್ಲಿ ಗೊತ್ತಾಗುತ್ತೆ ಏನೇನು ಹಾಕಿದ್ದೆ ಅಂತಂದೇಳಿ. ಮತ್ತು ಈ ಆಯಿಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಹೊಸ ಹೇರ್ಸ್ ಬರುತ್ತೆ, ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ, ಮತ್ತು ವೈಟ್ ಹೇರ್ಸ್ ಬರೋದು ತಡೆಗಟ್ಟುತ್ತೆ. ಮತ್ತು ವೈಟ್ ಹೇರ್ಸ್ ಬಂದಿದ್ದನ್ನು ಬ್ಲ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಷ್ಟೆಲ್ಲ ಅನುಕೂಲ ಇದೆ. ಮತ್ತು ತಲೆ ಕಡಿತ ಇಚ್ಚಿಂಗಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತು ಲಾಂಗ್ ಹೇರ್ಸ್ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ನನ್ನ ಕೂದಲು ನೀವು ನೋಡಿರ್ಬೋದು, ಇವಾಗ ನಾನು ಕ್ಯಾಮ್ರಾದಲ್ಲಿ ಕೂತ್ಕೊಂಡಾಗ ನಿಮಗೆ ಕಾಣಿಸಿರುತ್ತೆ ಎಷ್ಟು ಉದ್ದ ಇದೆ ನನ್ನ ಕೂದಲು ಅಂತಂದೇಳಿ. ಈ ಥರ ಹೆಲ್ಪ್ ಆಗುತ್ತೆ. ಮತ್ತು ಹೊಸ ಕೂದಲು ಹುಟ್ಟೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿ ಬೊಕ್ಕೆ ಥರ ಅಂದರೆ ಕೂದಲು ಇಲ್ಲ ಬಾಂಡ್ಲಿ ಥರ ಆಗಿರುತ್ತಲ್ವ, ಅಂಥಲ್ಲೆಲ್ಲ ಹೊಸ ಕೂದಲು ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇದು ನಿಮಗೆ. ನಿಮಗೆ ಯಾರಿಗಾದರೂ ಬೇಕಂದರೆ ನನ್ನ ನಂಬರಿಗೆ ಆರ್ಡರ್ ಕೊಡಿ, 6362773795. ನಾನು ಇಲ್ಲಿ ನಂಬರ್ನ ಆ್ಯಡ್ ಮಾಡಿರ್ತೀನಿ, ನೀವು ಅದಕ್ಕೆ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ನಿಮಗೇನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ ಕೇಳ್ಬೋದು. ಒಂದು ಸಾರಿ ನಾನು ರಿಸೀವ್ ಮಾಡಿಲ್ಲ ಅಂದರೆ ಇನ್ನೊಂದು ಸರಿಗಾದರೂ ನಾನು ರಿಸೀವ್ ಮಾಡ್ತೀನಿ. ಯಾಕಂದರೆ ನನಗೆ ಟ್ವಿನ್ ಬೇಬೀಸ್ ಅಲ್ವಾ, ಅವ್ರನ್ನ ನೋಡ್ಕೋಬೇಕಾಗತ್ತೆ, ಮನೆ ಕೆಲಸ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಂಗಾಗಿ ನಾನು ಒಂದೇ ಸರಿ ಫೋನ್ ಪಿಕ್ ಮಾಡಿರಲ್ಲ, ಹಂಗಂತೇಳಿ ಏನು ಅಂದ್ಕೋಬೇಡಿ. ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ಆಯಿಲ್ ಕಳಿಸ್ಕೊಡಿ ಅಂದರೆ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತೀನಿ. ಮತ್ತು ನಿಮ್ಮ ಅಡ್ರೆಸ್ಸು, ಫೋನ್ ನಂಬರು, ಪಿನ್ ಕೋಡ್ ನಂಬರು ಮತ್ತು ನಿಮ್ಮ ಹೆಸರು ಸಹಿತ ನೀವು ಕಳಿಸ್ಕೊಟ್ರೆ ನಾನು ಕಳಿಸ್ಕೊಡ್ತೀನಿ. ಮತ್ತು ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಕ್ಯಾಶ್ ಆನ್ ಡೆಲಿವರಿ ಅಂದರೆ ಮೀಶೋದಲ್ಲಿ ಅವೈಲೇಬಲ್ ಇತ್ತು, ಬಟ್ ಇವಾಗ ನಾವು ಮೀಶೋದಲ್ಲಿ ಆಗ್ತಾಯಿಲ್ಲ, ಸಮಸ್ಯೆ ಆಗೋದ್ರಿಂದ ಅದಕ್ಕೋಸ್ಕರನೇ ಇವಾಗ ಪ್ರೊಫೆಷ್ನಲ್ ಕೊರಿಯರ್ಗೆ ಕಳಿಸ್ಕೊಡ್ತೀವಿ. ನಾವು ಕಳಿಸ್ಕೊಟ್ಟು 2 ದಿನಕ್ಕೆ ತಲುಪುತ್ತೆ ನಿಮಗೆ. ಅಕಸ್ಮಾತ್ 2 ದಿನ ಆಗಿ ಬಂದಿಲ್ಲ ಅಂತಂದರೆ ಗೊತ್ತಾಗಿ ಆಯಿಲ್ ಎಲ್ಲಿದೆ ಅಂತಂದೇಳಿ ನಾವು ಸರ್ಚ್ ಮಾಡಿ ಆಮೇಲೆ ನಿಮಗೆ ಕಳಿಸ್ಕೊಡ್ತೀವಿ, ಹೇಳ್ತೀವಿ ಪೋಸ್ಟ್ ಆಫೀಸರ್ಗೆ, ಅವ್ರು ತಂದು ಕೊಡ್ತಾರೆ ನಿಮಗೆ. ಮತ್ತು ಅವ್ರು ಕಾಲ್ ಮಾಡಿದಾಗ ಪಿಕ್ ಮಾಡಿ ನೀವು ಆರ್ಡರ್ನ ತೊಗೋಬೇಕಾಗುತ್ತೆ. ಸೊ ಹಂಗೆ ಇವಾಗೆಲ್ಲ ತೊಳೆದಿದ್ದಾಯ್ತು, ಇವಾಗ ಒಣಗಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು 1 ವಾರ ಟೈಮ್ ತೊಗೊಳುತ್ತೆ ಒಣಗೋದಕ್ಕೆ. ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ ಭೃಂಗರಾಜ ಗಿಡ ಹೇಗಿದೆ ಅಂತಂದೇಳಿ, ಎಷ್ಟು ಕಪ್ಪಾಗಿ ಬರುತ್ತಲ್ವ. ಈ ಕಪ್ಪಾಗಿ ಬರೋದ್ರಿಂದನೇ ಕೂದಲು ಕಪ್ಪಾಗಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಇದು ಹಚ್ಚೋದ್ರಿಂದ. ಈ ಭೃಂಗರಾಜು 3 ದಿನ ಒಣಗಿಟ್ಟಿದ್ದೆ, ಅದಕ್ಕೆ ನೋಡಿ ಈ ಥರ ಇವಾಗ ಆಗಿದೆ. ಬಟ್ ಬಿಸಿಲಿರಲಿಲ್ಲ, ಬರೀ ಗಾಳಿ ಮಾತ್ರ ಇದೆ, ಹಾಗಾಗಿ 3 ದಿನ 4 ದಿನ ಟೈಮ್ ತೊಗೊಳ್ತು. ಬಿಸಿಲಿದ್ದಿದ್ರೆ ಬೇಗ ಒಂದೇ ದಿನದಲ್ಲಿ ಒಣಗೋಗಿರೋದು. ಸೊ ಹಂಗಾಗಿ ಈಗ ನಾನು ಇದನ್ನು ಪುಡಿ ಮಾಡ್ತೀನಿ, ಪುಡಿ ಮಾಡಿ ಇಟ್ಕೊತೀನಿ. ಇವಾಗ ಈ ಥರ ಆಯಿಲ್ ಮಾಡೋಕ್ಕೆ ರೆಡಿ ಮಾಡ್ತೀನಿ ನಾನು. ಪ್ರತಿಯೊಂದನ್ನು ಹಾಕಿ ನಾನು ಹಾಕೋದು ಒಂದು 12-15 ಐಟಮ್ ಹಾಕ್ಬಿಟ್ಟು ಮಾಡ್ತೀನಿ ನಾನು. ನನ್ನ ವೀಡಿಯೋಸ್ಗಳು ನೋಡಿರ್ಬೋದು ಏನೆಲ್ಲ ಹಾಕ್ತೀನಿ ಅಂತಂದೇಳಿ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಯಾಕಂದರೆ ಇನ್ನೂ 10 ಲೀಟ್ರ್ ಆಯಿಲ್ ಮಾಡೋದಿದೆ, ಆ ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಇಲ್ಲಿ ನೋಡ್ಬೋದು ನಾನು ಎಷ್ಟು ಆರ್ಡರ್ಸ್ಗಳು ಕಳಿಸ್ತೀನಿ ಅಂತಂದು ಹೇಳ್ಬಿಟ್ಟು, ಮತ್ತು ರಿಸೀವ್ ಮಾಡ್ಕೊಂಡಿರೋದು ನೋಡ್ಬೋದು ನೀವು. ಯಾಕಂದರೆ ಕೆಲವರಿಗೆ ನಂಬಿಕೆ ಇರೋಲ್ಲ, ಕಳಿಸ್ತಾರ ಇಲ್ವಾ ಅಂತಂದೇಳಿ. ನಾವು ಆ ಥರ ಏನು ಮಾಡಲ್ಲ, ಆರ್ಡರ್ ಕೊಟ್ಟ ಮೇಲೆ ಕಳಿಸ್ತೀವಿ. ಓಕೆ, ಯಾರಿಗಾದರೂ ಬೇಕಂದರೆ ಆರ್ಡರ್ ಕೊಡಿ. ಮತ್ತು ಇನ್ನೂ ಜಾಸ್ತಿ ಇದೆ ಆರ್ಡರ್, ನಾವು ಕಳಿಸಿರೋದೆಲ್ಲವೂ ಫೋಟೋಸ್ ಎಲ್ಲ ಇದ್ದಾವೆ,
ಇದ್ರಾಗ ಇಷ್ಟ ಹಾಕಿರ್ತೀನಿ. ಇವಾಗ ಬೇಕಾದರೆ ನೀವು ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ಕೋಬೋದು. ಅಲ್ಲೆಲ್ಲ ಫೋಟೋಸ್ ಎಲ್ಲ ಹಾಕಿರ್ತೀನಿ. ಎಷ್ಟು ಜನ ತೊಗೊಂಡಿದ್ದಾರೆ ಏನು ಎತ್ತ ಅಂತಂದೇಳಿ ಪ್ರತಿಯೊಂದು ಡೀಟೇಲ್ಸ್ ಇನ್ಸ್ಟಾಗ್ರಾಮ್ದಲ್ಲಿರುತ್ತೆ. ನೈನಾ ಜಿ ಹೆಗ್ಡೆ ಅಲ್ಲಿನೂ ಟ್ವಿನ್ಸ್ ವೋಲ್ಗಸ್ ಅಂತಲೇ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಮತ್ತು ಋಷಿಕಾ ಏರ್ ಗ್ರೋತ್ ಆಯಿಲ್ ಅನ್ನೋ ಅಕೌಂಟ್ ಇದೆ, ಅಲ್ಲಿನೂ ನೋಡ್ಕೋಬೋದು. ಇವಾಗ ರೀಸೆಂಟಾಗಿ ಓಪನ್ ಮಾಡಿದ್ದೀನಿ. ಓಕೆ, ಬಾಯ್.